ನಾನು ಇವತ್ತು ಬಂದಿರೋದು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ನಾಗನೂರು ಜಾತ್ರೆಗೆ. ಈ ಜಾತ್ರೆ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಯಾಕೆಂದರೆ ಇದು 10 ವರ್ಷಗಳ ನಂತರ ನಡೀತಾ ಇರೋ ಜಾತ್ರೆ. ಈ ಜಾತ್ರೆ ನಡಿಬೇಕಾಗಿದ್ದು 5 ವರ್ಷಕ್ಕೊಮ್ಮೆ ಮಾತ್ರ, ಆದರೆ ಈಗ ನಡೀತಾ ಇರೋದು 10 ವರ್ಷಗಳ ನಂತರ. 10 ವರ್ಷಗಳ ನಂತರ ಯಾಕೆ ಅಂದರೆ 5 ವರ್ಷಗಳ ಹಿಂದೆಯೇ ಮಾಡಬಹುದಿತ್ತು, ಆದರೆ ಹಿಂದೆ 5 ವರ್ಷಗಳ ಹಿಂದೆ ಕೊರೋನಾ ಟೈಮ್ ಇತ್ತಲ್ಲ, ಅದಕ್ಕೆ ಮಾಡೋದಕ್ಕಾಗಿಲ್ಲ. ಅದನ್ನೇ 10 ವರ್ಷಗಳ ನಂತರ ಮಾಡಿದರು. ಭಾಳ ಅದ್ಧೂರಿಯಾಗಿ ಮಾಡಿದರು. ಜನ ಬಹಳ ಕೂಡಿದ್ರು. ಕಾಲು ಇಡೋದಕ್ಕೂ ಅಲ್ಲಿ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಅಲ್ಲಿದ್ದರು. ಹಾಗೆ ಅವತ್ತು ತೇರು ಇತ್ತು. ನಾನು ಹೋಗಿದ್ದು ಕೊನೆಯ ದಿನದ ಜಾತ್ರೆಯಲ್ಲಿ, ಅಂದರೆ ಈ ಜಾತ್ರೆ ನಡೆಯುವುದು 5 ದಿನಗಳ ಕಾಲ. ನಾನು ಹೋಗಿದ್ದು ಕೊನೆಯ ದಿನ, 5ನೇ ದಿನ. ಹಾಗೆ ನಾನು ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದೆ. ದೇವರ ದರ್ಶನ ಮಾಡಿದ ನಂತರ ಹಾಗೆ ಈಗ ಹೊರಗಡೆ ಬಂದು ಜೇಕದು ಆಟ ಆಡಿ ನೋಡಿ ಪರಿಸ್ಥಿತಿ ಹೇಗಾಯಿತು. ದರ್ಶನ ಮಾಡಿ ಬರುವಷ್ಟರಲ್ಲಿ ಭಾಳ ಜನ ಇದ್ದು, ಭಾಳ ಭಂಡಾರವನ್ನು ಅಲ್ಲಿ ಹಾರಿಸ್ತಾಯಿದ್ರು. ಹಾಗೆ ಜಾತ್ರೆಯನ್ನು ಮಾಡಿದೆ, ಖುಷಿಯಾಯಿತು. ಈ ಜಾತ್ರೆಯನ್ನು ನೀವು ಸ್ವಲ್ಪ ನೋಡಿ ಖುಷಿಪಡಿ. ನೀವು ಯಾರಾದರೂ ಬಂದಿದ್ದರೆ ಹೇಳಿ, ನನಗಂತೂ ಭಾಳ ಖುಷಿಯಾಯಿತು. ಇಲ್ಲಿಂದ ದೇವರ ಗುಡಿಯಿಂದ ಇಲ್ಲಿವರೆಗೂ ಜಾತ್ರೆ ಕೂಡಿದೆ. ಜಾತ್ರೆ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದ ತಕ್ಷಣ ಮತ್ತೊಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ ಯಾವುದು ಅಂತ ಹೇಳ್ತೀನಿ ನಾಳೆ ಪಾರ್ಟ್ 2ನಲ್ಲಿ ರೆಡಿಯಾಗಿ ಹೇಳ್ತೀನಿ.